ಇಲ್ಲಿವರೆಗೆ ಯಾವುದು ಕೂಡ ಗೊತ್ತಿಲ್ಲ. ಪಕ್ಷ ಪಕ್ಷ ಏನು ಮಾಡುತ್ತೆ? ಏನು ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಬರಲಿ, ಎಲ್ಲವೂ ಗೊತ್ತಾಗುತ್ತೆ. ಅದ್ಯಾವುದು ನನ್ನ ಗಮನಕ್ಕಂತೂ ಬಂದಿಲ್ಲ. ರಚನೆ ಆಗಿರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ. ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ತಾರೆ. ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ, ಅನುಭವಿಸ್ತಾರೆ. ಯಾರೇ ಮಾಡಿರಲಿ, ನನ್ನ ಮಗನೇ ಮಾಡಿರಲಿ, ನಮ್ಮ ಅಣ್ಣ ತಮ್ಮನೇ ಮಾಡಿರಲಿ, ತಪ್ಪು ಮಾಡಿದರೆ ತಪ್ಪಿಲ್ಲ ಅಂತ ವಾದನೂ ಮಾಡಲ್ಲ, ಅದು ಮುಚ್ಚ ಹಾಕೋಕ್ಕೂ ಹೋಗಲ್ಲ. ಏನಿರುತ್ತೆ ಅದಾಗುತ್ತೆ ಅಷ್ಟೇ. ನಾವು ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಣ್ಮಕ್ಳನ್ನ ಗೌರವಿಸ್ತೇವೆ. ಅದನ್ನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ಯಾವುದೇ ರೈತರ ಖಾತೆಗೆ ಹಣ ಹೋಗಿಲ್ಲ. ಮಹಿಳೆಯರ ಗ್ಯಾರಂಟಿ ಖಾತೆಗೆ ನಿನ್ನೆವರೆಗೂ ಕೂಡ ಕಳಿಸಿದ್ದೀರಿ. 4 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲ ಮಹಿಳೆಯರಿಗೆ. ಇವರೇ ಖರ್ಚು ಮಾಡದೇನೆ ಹಣ ಕೇಳ್ತಾ ಇದ್ದಾರೆ. ಕೇಂದ್ರದವ್ರಿಗೆ ಯಾವ ಬರ ಕಾಮಗಾರಿ ನಡೀತಾ ಇತ್ತು? ಕೇಂದ್ರ ಸಮಿತಿ ಬಂದಿತ್ತು, ಕಾಮಗಾರಿ ಎಲ್ಲಿ ನಡೀತಾ ಇತ್ತು? ಯಾವುದಾಗುತ್ತೆ ಅಂತ ಗೊತ್ತಿಲ್ಲ. ನಾವು 14 ಕೂಡ ಗೆಲ್ತೇವೆ, ಆದರೆ 1-2 ಕೈ ಜಾರ್ಬೋದು. ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಏನು ಸ್ಪರ್ಧೆ ಮಾಡಿದ್ದಾರೆ, ನಮ್ಮ ಜನತಾದಳದ ಕಾರ್ಯಕರ್ತರು, ಮುಖಂಡರು ಹಾಗೂ ಮತದಾರರು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಾಲಿ ಶಾಸಕರಾಗಿರ್ತಕ್ಕಂಥವ್ರು, ಹಾಲಿ ವಿಧಾನಸಭಾ ಅಭ್ಯರ್ಥಿಗಳಾಗಿದ್ದಂಥವರ ಉಸ್ತುವಾರಿಗಳ ಎಲ್ಲರ ಸಭೆಯನ್ನು ದಿನಾಂಕ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹುಬ್ಬಳ್ಳಿ ಡೆನೇಷನ್ ಹೋಟೆಲ್ನಲ್ಲಿ 10 ಗಂಟೆಗೆ ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಇದೆ. 12 ಗಂಟೆಗೆ 14 ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ಶಾಸಕರು, ಮಾಜಿ ಶಾಸಕರು, ಉಸ್ತುವಾರಿಗಳ ಸಭೆಯನ್ನು 12 ಗಂಟೆಗೆ ಕರೆಯಲಾಗಿದೆ. ಆ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ ನಮ್ಮ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸುತ್ತಾರೆ. ಅದಕ್ಕೋಸ್ಕರ ಎಲ್ಲರೂ 14 ಲೋಕಸಭಾ ಕ್ಷೇತ್ರದ ಎಲ್ಲ ಜಾತ್ಯತೀತ ಜನತಾದಳದ ಅಧ್ಯಕ್ಷರುಗಳು, ಮುಖಂಡರುಗಳು, ಪದಾಧಿಕಾರಿಗಳು, ಉಸ್ತುವಾರಿಗಳೆಲ್ಲರೂ ಕೂಡ 12 ಗಂಟೆಗೆ ಸರಿಯಾಗಿ ಆಗಮಿಸಬೇಕಾಗಿ ತಮ್ಮೆಲ್ಲರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. 5 ಗ್ಯಾರಂಟಿಯ ಕಡೆಗೆ ನೀವು ನೋಡಿದ್ ಬಿಟ್ಟರೆ ಬರದ ಕಡೆ ಯಾವುದೇ ಹಳ್ಳಿಯಲ್ಲಾಗಲಿ, ಗೋ ಸಂರಕ್ಷಣೆಗಾಗಲಿ, ಕುಡಿಯುವ ನೀರಿಗಾಗಲಿ ಏನೂ ಮಾಡದೇ ಇರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ. ಸುಪ್ರೀಂ ಕೋರ್ಟಲ್ಲಿ NDRF ನಾರ್ಮ್ಸ್ ಪ್ರಕಾರ ಅವ್ರು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾರೆ. ಆದರೆ ಕಾರಣ ರಾಜ್ಯ ಸರ್ಕಾರ ಎಷ್ಟು % ಹಣ ಖರ್ಚು ಮಾಡಬೇಕು, ಖರ್ಚು ಮಾಡಿ ಕೇಂದ್ರದಲ್ಲಿ ಹಣ ಕೇಳಬೇಕು. ಇವರೇ ಖರ್ಚು ಮಾಡದೇನೆ ಹಣ ಕೇಳ್ತಾ ಇದ್ದಾರೆ. ಕೇಂದ್ರದವ್ರಿಗೆ ಯಾವ ಬರ ಕಾಮಗಾರಿ ನಡೀತಾ ಇತ್ತು? ಕೇಂದ್ರ ಸಮಿತಿ ಬಂದಿತ್ತು, ಕಾಮಗಾರಿ ಎಲ್ಲಿ ನಡೀತಾ ಇತ್ತು, ಎಲ್ಲಿ ಖರ್ಚು ಮಾಡಿದ್ರು, ಅದ್ಯಾವುದೋ ಅಧಿಕೃತ ತೋರಿಸಿಲ್ಲ. ಅದು ಕೂಡ ನ್ಯಾಯಾಲಯ ತೀರ್ಪು ಬರುತ್ತೆ. ಅದುವರೆಗೆ ಇವರು ಈಗಲೇ ಧರಣಿ ಮಾಡಕ್ಕೆ ಕೊಡ್ತಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. 18,000 ಕೋಟಿ ಕೇಳಿದಿರಲ್ಲ. ಆಗಲಿ ಸ್ವಾಮಿ, ಕೇಳಿ, ಸ್ವಲ್ಪ ಒಪ್ಕೊಳ್ತೀನಿ. ಸುಪ್ರೀಂ ಕೋರ್ಟೇ ನೋಡಲಿ. 18,000 ಕೋಟಿ ನೀವು ಕೇಳಿದಿರಲ್ಲ. ನೀವು ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ದೀರಿ ಇಲ್ಲಿ? ಅವ್ರು ಕೊಟ್ಟರು, ಯಾರು ಖರ್ಚು ಮಾಡದೆ ಕೊಡೋಕ್ಕೆ ಬರಲ್ಲ. ಅವ್ರಿಗೆ ರಾಜ್ಯ ಸರ್ಕಾರ ಖರ್ಚು ಮಾಡದೆ ಕೊಡೋಕ್ಕೆ ಬರಲ್ಲ. ಏನೇನು ಕೊಡಬೇಕು ಅದನ್ನು ಕೊಡ್ತಾರೆ. ಒಕ್ಕೂಟ ವ್ಯವಸ್ಥೆ ಇದು.
ಬರ ಪರಿಹಾರಕ್ಕೆ ಅವ್ರು ಏನು ಕೊಡಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ಲ, ನೀವೇನು ಖರ್ಚು ಮಾಡಿದ್ದೀರಿ? ನೀವೇನು ಕೊಟ್ಟಿದ್ದೀರಿ ರೈತರಿಗೆ? BJP JDS ಮೈತ್ರಿನೇ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ. 14 ಕ್ಷೇತ್ರಗಳಲ್ಲಿ ಎಲ್ಲಾದರೂ ಕೂಡ ಯಾವುದಾಗುತ್ತೆ ಅಂತ ಗೊತ್ತಿಲ್ಲ, ನಾವು 14 ಕೂಡ ಗೆಲ್ತೇವೆ. ಆದರೆ ಒಂದೋ ಎರಡೋ ಕೈ ಜಾರ್ಬೋದು. ಉಳಿದಿರ್ತಕ್ಕಂಥ ಸೀಟ್ಗಳನ್ನು 100% ನಾವು 14ಕ್ಕೆ 14 ಸೀಟನ್ನು ಗೆಲ್ತೇವೆ. ಏನು ಮುಚ್ಚಾಕ್ತಾರೆ? ಏನು ಮುಚ್ಚಾಕ್ತಾರೆ? ಅಲ್ಲಪ್ಪ, ಯಾಕೆ ಮುಚ್ಚಾಕ್ತಾರೆ? ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ, SIT ನಿಮ್ಮ ಕೈಯಲ್ಲಿದೆ, CID ನಿಮ್ಮ ಕೈಯಲ್ಲಿದೆ. ಈ ನೆಲದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ, ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ. ಯಾವ ಕಾನೂನು ಕ್ರಮ ಕೈಗೊಂಡು ಕೂಡ ನಾವು ಸ್ವಾಗತ ಮಾಡ್ತೇವೆ. ಅದ್ಯಾವುದೂ ಗೊತ್ತಾಗಿಲ್ಲ ನಮಗೆ, ಯಾವುದೂ ಗೊತ್ತಿಲ್ಲ. ನಾವು ಚುನಾವಣೆ ಮುಗಿಸಿ ನಾವು ಇನ್ನೊಬ್ಬರನ್ನ ಕಾಯ್ಕೊಂಡಿರಲ್ಲ. ನಮ್ಮದು ಚುನಾವಣೆ ಎಲ್ಲ ಮುಗಿಸಿ ಹುಬ್ಬಳ್ಳಿ ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅದ್ಯಾವುದು ನನ್ನ ಗಮನಕ್ಕಂತೂ ಬಂದಿಲ್ಲ. ರಚನೆ ಆಗಿರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ. ಯಾರು? ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅದ್ಯಾವುದು ಗೊತ್ತಿಲ್ಲ. ಇಲ್ಲಿವರೆಗೆ ಯಾವುದು ಕೂಡ ಗೊತ್ತಿಲ್ಲ. ಪಕ್ಷ ಏನು ಮಾಡುತ್ತೆ? ಏನು ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಬರಲಿ, ಎಲ್ಲವೂ ಗೊತ್ತಾಗುತ್ತೆ. ಅವ್ರು ಯಾವ ತನಿಖೆ ಮಾಡಿದ್ರು ಕೂಡ ಅವರಲ್ಲಿ ನೋಡಮ್ಮ, ನಾವು ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಣ್ಮಕ್ಳನ್ನ ಗೌರವಿಸ್ತೇವೆ. ಕೇಳಮ್ಮ ಸ್ವಲ್ಪ. ಒಂದು ನಿಮಿಷ. ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ನನ್ನ ಇತಿಮಿತಿನಲ್ಲಿ ಏನು ಮಾತಾಡ್ಬೋದು, ನನಗೆ ಗೊತ್ತಿರ್ತಕ್ಕಂಥದ್ದು ಏನು ಮಾತಾಡ್ಬೋದು. ನೀವು ಕೇಳಿದ್ರಿ ತನಿಖೆ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆಯಾ ಅಂತ. ಖಂಡಿತ ತನಿಖೆಗೆ ಅವರು ನಿನ್ನೆ ತಾನೇ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಿಮ್ಮ TVಲೂ ಬಂದಿದೆ, ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಅದನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವನ್ನು ಕೂಡ ನಮ್ಮ ಪಕ್ಷದಲ್ಲಿ ನಮಗೂ ಹೈಕಮಾಂಡ್ ಇದೆ. ಅವ್ರ ಜೊತೆ ಕೂತು ಈ ವಿಷಯದ ಬಗ್ಗೆ ನಾನು ನೇರ ಮೈಸೂರಿಂದ ಇಲ್ಲಿ ಬಂದಿದ್ದೀನಿ. ಇದಾದಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುತ್ತೆ. ಅವರು ವಿರೋಧ ಪಕ್ಷವಾಗಿ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೇಳ್ತಿದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಅದನ್ನ. ಯಾವ ಮಾಧ್ಯಮಗಳು ಹರಿದಾಡ್ತಾ ಇದೆ? ನಿಮ್ಮ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆಯಾ?
ನಿಮ್ಮ ಎಲ್ಲ ಟಿವಿಗಳು ಹರಿದಾಡ್ತಾ ಇವತ್ತು ಬರ್ತಾ ಇದೆ ಅಷ್ಟೇ ಬಂದಿದ್ಯಾ? ಅದಕ್ಕೆ ಹೇಳ್ತಿರೋದು, ಅದು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ರೆ ಅದನ್ನು ಕೂತು ಏನು ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತೀವಿ. ನೋಡಮ್ಮ, ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ತಾರೆ, ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ, ಅನುಭವಿಸ್ತಾರೆ. ಯಾರೇ ಮಾಡಿರಲಿ, ನನ್ನ ಮಗನೇ ಮಾಡಿರಲಿ, ನಮ್ಮ ಅಣ್ಣ ತಮ್ಮನೇ ಮಾಡಿರಲಿ, ತಪ್ಪು ಮಾಡಿದರೆ ತಪ್ಪಿಲ್ಲ ಅಂತ ವಾದನೂ ಮಾಡಲ್ಲ, ಅದು ಮುಚ್ಚಿ ಹಾಕೋಕ್ಕೂ ಹೋಗಲ್ಲ. ಏನಿರುತ್ತೆ ಅದಾಗುತ್ತೆ ಅಷ್ಟೇ. ನಮ್ಮ ಪಕ್ಷದ ನಾಯಕರು ಹೇಳಿ ಯಾರು? ಮತ್ತೆ ನಾವು ನಮ್ಮ ಕ್ಷೇತ್ರ ನಮ್ಮ ಅಭ್ಯರ್ಥಿ ಗೆಲ್ಸೋದೇ ಒಂದು. ನಮ್ಮಲ್ಲಿ ಚುನಾವಣೆ ಹಗಲು ರಾತ್ರಿ ನಮ್ಮ ಅಭ್ಯರ್ಥಿಗಳು ಗೆಲ್ಸೋದ್ರ ಮೇಲೆ ನಾವು ಸೀರಿಯಸ್ ಆಗಿದ್ವಿ. ಹಂಗಾಗಿ ಆ ಕಡೆ ನಾವು ಗಮನ ಹರಿಸಿಲ್ಲ. ಏನೇನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೀಚೆಗೆ ಗೊತ್ತಾಗ್ತದೆ. ಯಾರು ಹಾಸನದಲ್ಲಿ 14 ಕ್ಷೇತ್ರನೂ ಗೆಲ್ತವೆ. ಬರೀ ಬಿಜೆಪಿ ಒಬ್ರಿಗೆ ಅಲ್ವಲ್ಲ, ಪ್ರಜ್ವಲ್ ವಿಚಾರ ಅವನ ಮಾತು ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ಅದು ನಮಗೂ ಸಂಬಂಧಪಟ್ಟದ್ದಲ್ಲ. ಈ ವಿಚಾರದಲ್ಲಿ ಬಿಜೆಪಿಯವರು ಎಲ್ಲಿ ಕೆಲವು ಕಡೆ ಮಾತ್ರ ಆ ರೀತಿ ಮಾಡಿದ್ದಾರೆ, ಎಲ್ಲ ಕಡೆ ಸಂಪೂರ್ಣವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಬಿಜೆಪಿಯವರು ಒಗ್ಗಟ್ಟನ್ನು ಮೆರೆದಿದ್ದಾರೆ. ನಾವು ಕೂಡ ಒಗ್ಗಟ್ಟನ್ನು ಹೊಂದಾಗ ಅವ್ರ ಅಭ್ಯರ್ಥಿಗ ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಏನು ಬೇಕೋ ದಳ ಸಂಪೂರ್ಣ ಸಪೋರ್ಟ್ ಕೊಟ್ಟಿದೆ. ಮಂಡ್ಯದಲ್ಲೂ ಕೂಡ ಮಂಡ್ಯದ ಸುಮಲತಾ ಅವ್ರನ್ನ ಮನೆಗೆ ಹೋಗಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಸುಮಲತಾ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ? ಕುಮಾರಸ್ವಾಮಿ ಅವರು ಅವ್ರು ಮಾಡಿಲ್ಲ ಅಂತ ಹೇಳಿಲ್ಲ. ಮನೆಗೆ ಹೋಗಿ ಭೇಟಿ ಮಾಡಿ ಅಶೋಕ್ ಅವರು ನಾವು ಜೊತೆಲಿ ಬರ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಅಷ್ಟೇ, ದೊಡ್ಡ ವಿಚಾರ ಏನಲ್ಲ.